ವಿಜಯಪುರದಲ್ಲಿ ಬೋರ್ವೆಲ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಾಚರಣೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ತೆರೆದ ಕೊಳವೆ ಬಾವಿಗೆ ಬಿದ್ದಿರುವಂತಹ 2 ವರ್ಷದ ಮಗು ಸಾತ್ವಿಕ್ ನಿನ್ನೆ ಸಂಜೆಯಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 20 ಅಡಿಯ ಆಳದಲ್ಲಿ ಕಂದಮ್ಮ ಸಿಲುಕಿಕೊಂಡಿದೆ. ಕಂದಮ್ಮನ ರಕ್ಷಣೆಗೆ NDRF, STRF ತಂಡ ಅವಿರತ ಹೋರಾಟವನ್ನ ಮಾಡ್ತಾ ಇರುವಂತಹದ್ದು. 17 ತಾಸು ಅನ್ನ ನೀರಿಲ್ಲದೆ ಮಗು ಕೊಳವೆ ಬಾವಿಯೊಳಗೆ ನರಳಾಟವನ್ನ ನಡೆಸ್ತಾ ಇರುವಂತಹದ್ದು. ತಲೆ ಕೆಳಗಾಗಿ ಸಿಲುಕಿಕೊಂಡಿದೆ 2 ವರ್ಷದ ಸಾತ್ವಿಕ್ ರಕ್ಷಣೆಗಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. 20 ಅಡಿ ಆಳವನ್ನ ಭೂಮಿಯನ್ನ ಅಗೆಯಲಾಗಿದೆ. ಈಗ ಆ ಕೇಸಿಂಗ್ ಪೈಪಿಂದ ಮಗುವನ್ನ ಹೊರತೆಗೆಯೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮತ್ತೊಂದು ಕಡೆ ಮಗುವಿನ ಚಲನವಲನ ಹೇಗಿದೆ ಅಂಥೇಳಿ ಕ್ಯಾಮೆರಾ ಮೂಲಕ ನಿಗಾ ವಹಿಸಲಾಗಿದೆ. ಜೊತೆಗೆ ಮಗುವಿನ ಉಸಿರಾಟಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಪೈಪ್ ಮೂಲಕ ಆಕ್ಸಿಜನ್ ಅನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಸಿಬ್ಬಂದಿಗಳು ಮಾಡಿದ್ದಾರೆ. ಮತ್ತೊಂದು ಕಡೆ ಮಗುವನ್ನು ಹೊರತೆಗಿತಾ ಇದ್ದ ಹಾಗೆ ಚಿಕಿತ್ಸೆಯನ್ನು ಒದಗಿಸಲಿಕ್ಕೆ ಬೇಕಾದಂತಹ ವೈದ್ಯರ ತಂಡ ರೆಡಿಯಾಗಿದೆ. ಆಂಬ್ಯುಲೆನ್ಸ್ ಕೂಡ ರೆಡಿಯಾಗಿರುವಂತಹದ್ದು. ಘಟನಾ ಸ್ಥಳದಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಜನರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಪೊಲೀಸರು ಭದ್ರತೆಯನ್ನು ಕೂಡ ಹೆಚ್ಚಿಸ್ತಾ ಇರುವಂತಹದ್ದು. ನೀವು ಕೂಡ ಘಟನಾ ಸ್ಥಳವನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 20 ಅಡಿ ಆಳದಷ್ಟು ಭೂಮಿಯನ್ನ JCBಯ ಮೂಲಕ ಅಗೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಪದೇ ಪದೇ ಕಲ್ಲು ಬಂಡೆಗಳು ಸಿಗ್ತಾ ಇದೆ. ಇದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತಾ ಇರುವಂತಹದ್ದು. ಈ ಕಲ್ಲು ಬಂಡೆಗಳನ್ನ ತಪ್ಪಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಸುಮಾರು 17 ತಾಸುಗಳ ಕಾಲ ಆ ಕೊಳವೆ ಬಾವಿಯಲ್ಲಿಯೇ ಸಿಲುಕಿಕೊಂಡು 2 ವರ್ಷದ ಮಗು ಒದ್ದಾಡ್ತಾ ಇರುವಂತಹದ್ದು. ಮಗು ಬದುಕುರಿದು ಬರಲಿ ಅಂಥೇಳಿ ಕುಟುಂಬಸ್ಥರು, ಜೊತೆಗೆ ಸಂಬಂಧಿಕರು, ಪೋಷಕರು, ರಾಜ್ಯದ ಜನರು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸಂಜೆ ಆಗಿರುವಂತಹ ಘಟನೆ, ನಿನ್ನೆಯಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 180 ಅಡಿ ಆಳದ ಕೊಳವೆ ಬಾವಿಯಲ್ಲಿ 20 ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹದ್ದು 2 ವರ್ಷದ ಸಾತ್ವಿಕ್. ಆತನನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ NDRF, STRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಗುವಿನ ಕಂಡೀಷನ್ ಹೇಗಿದೆ, ಹೇಗೆ ಅದು ರೆಸ್ಪಾನ್ಸ್ ಮಾಡ್ತಾ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಕ್ಯಾಮೆರಾ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮಗುವಿನ ಚಲನವಲನದ ದೃಶ್ಯವನ್ನ ಪೋಷಕರಿಗೆ, ಕುಟುಂಬಸ್ಥರಿಗೆ, ಸಂಬಂಧಿಕರಿಗೆ ತೋರಿಸುವ ಮೂಲಕ ನೀವೇನು ಚಿಂತೆಗೊಳಗಾಗಬೇಡಿ, ನಿಮ್ಮ ಮಗುವನ್ನು ನಾವು ರಕ್ಷಣೆ ಮಾಡಿಕೊಳ್ತೇವೆ ಅಂಥೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಭರವಸೆಯ ಮಾತುಗಳನ್ನಾಡಿರುವಂತಹದ್ದು. DC ಜೊತೆಗೆ SP, ತಹಶೀಲ್ದಾರ್ ಸ್ಥಳದಲ್ಲಿಯೇ ಮೊಕ್ಕಾಮನ ಹೂಡಿದ್ದಾರೆ. ಕ್ಷಣದಿಂದ ಕ್ಷಣಕ್ಕೆ ಈ ಕಾರ್ಯಾಚರಣೆಯನ್ನು ಚುರುಕುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಗುವನ್ನ ಅತ್ಯಂತ ಸುರಕ್ಷಿತವಾಗಿ ಹೊರತೆಗೆಯುವಂತಹ ಕೆಲಸ ಆಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರುವಂತಹದ್ದು. ಪೈಪಿನ ಮೂಲಕ ಮಗುವಿಗೆ ಯಾವುದೇ ಕಾರಣಕ್ಕೂ ಉಸಿರಾಟದ ಸಮಸ್ಯೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಆಕ್ಸಿಜನ್ ಅನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಮೊದಲು SDRF ತಂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಬೆಳಗ್ಗೆ NDRF ತಂಡ ಕೂಡ ಅವರ ಜೊತೆಗೆ ಸೇರ್ಕೊಂಡಿರುವಂತಹದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಸುರಕ್ಷಿತವಾಗಿ ಮಗುವನ್ನ ಹೊರತೆಗೆಬೇಕು ಅನ್ನುವಂತಹ ನಿಟ್ಟಿನಲ್ಲಿ 17 ಗಂಟೆಗಳ ಕಾಲ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾರ್ಯಾಚರಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮಗುವನ್ನು ಹೊರತೆಗಿತಾ ಇದ್ದ ಹಾಗೆ ಬೇಕಾದಂತಹ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಏನೇನು ಸಿದ್ಧತೆಗಳು ಬೇಕು, ವ್ಯವಸ್ಥೆಗಳು ಬೇಕು, ಅದನ್ನು ಕೂಡ ಮತ್ತೊಂದು ಕಡೆ ಮಾಡಿಕೊಂಡಿರುವಂತಹದ್ದು. ಎಲ್ಲ ಅಂದುಕೊಂಡಂತಾಗಿದ್ರೆ ಬೆಳಗ್ಗಿನ ಜಾವ 6-7 ಗಂಟೆಗೆ ಈ ಕಾರ್ಯಾಚರಣೆ ಮುಗಿಬೇಕಿತ್ತು. ಯಾವುದೇ ಕ್ಷಣದಲ್ಲಾದರೂ ಕೂಡ ಕೊಳವೆ ಬಾವಿಯಿಂದ ಮಗುವನ್ನು ಹೊರಕ್ಕೆ ತೆಗೆಯಬಹುದು. ಕೊನೆಯ ಕ್ಷಣದಲ್ಲಿರುವಂತಹ ಕಾರ್ಯಾಚರಣೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಗು ಇರುವಂತಹ ಸ್ಥಳವನ್ನ ರಕ್ಷಣಾ ತಂಡ ಈಗ ತಲುಪಿರುವಂತಹದ್ದು. ಕೊಳವೆ ಬಾವಿಗೆ ಇಳಿತಾ ಇದ್ದಾರೆ NDRF ತಂಡದ ಸದಸ್ಯರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಕಾರ್ಯಾಚರಣೆ ಎಲ್ಲಿಗೆ ಬಂದು ನಿಂತಿದೆ, ಯಾವ ಹಂತದಲ್ಲಿದೆ ಅಂತ?
ಪ್ರೇಮ್ ಏನಂತಂದರೆ ನಾನು ನಿಮಗೆ ದೃಶ್ಯಗಳೇ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕೊನೆ ಕ್ಷಣದ ಒಂದು ಕ್ಷಣಗಣನೆ ಪ್ರಾರಂಭ ಆಗಿದೆ ಅಂತೇಳಿ. ಯಾಕಂತಂದರೆ ನೀವು ನೋಡ್ತಿರ್ಬೋದು ಯಾವ ರೀತಿ ಒಂದು ಹಿಟಾಚಿ ಮತ್ತು JCBಗಳಿಂದ ಏನು ಅಂತಂದರೆ ಸಂಪೂರ್ಣವಾಗಿ ಏನು ಒಂದು ಕೊಳವೆ ಬಾವಿ ತಳಗಡೆ ಏನಿತ್ತು ಅಂದರೆ ಅಲ್ಲಿ ಒಂದು ಏನು ಹಾಕಲಾಗಿದೆ, ಅಲ್ಲಿ ಒಂದು ಬೆಡ್ಶೀಟ್ ಹಾಕಲಾಗಿದೆ. ಅದರ ಜೊತೆಗೆ ಏನು ಅಂತಂದರೆ ಒಂದು ದಿಂಬನ್ನು ಹಾಕಲಾಗಿದೆ. ಆ ದಿಂಬನ್ನು ಹಾಕಿ ಅದರ ಜೊತೆಗೆ ಏನು ಅಂತಂದರೆ ಈಗ ನೀವು ನೋಡ್ತಿರ್ಬೋದು ಯಾವ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಒಂದು ಮಣ್ಣನ್ನು ತೆಗೆದು ಹಾಕಲಾಗ್ತಾ ಇದೆ ಅಂತೇಳಿ. ಅಂದರೆ ಈಗ ಏನು ಕೊಳವೆ ಬಾವಿಲಿ ಏನು ಒಂದು ಮಗುವಿಗೆ ಕಾಲಿಗೆ ಒಂದು ಹಗ್ಗವನ್ನು ಕಟ್ಟಿ ಬಿಟ್ಟಿದ್ದಾರೆ, ಆ ಮಗುವನ್ನು ಏನು ಅಂತಂದರೆ ತಳಗಡೆ ಬಿಡಲಾಗುತ್ತೆ. ಆ ಮಗು ಬಂದು ಆ ಬೆಡ್ಶೀಟ್ ಹಾಗೂ ಏನೋ ಒಂದು ದಿಂಬ ಹಾಕ್ಸಿದ್ದಾರೆ, ಆ ದಿಂಬಲ್ಲಿ ಬಂದು ಆ ಮಗು ಕೆಳಗಡೆ ಬೀಳುತ್ತೆ. ಆ ನಿಟ್ಟಲ್ಲಿ ಆ ಮಗುನ ತನ್ನಂತ ಅಲ್ಲಿಂದ ರಕ್ಷಣೆ ಮಾಡ್ತಾರೆ. ಈ ನಿಟ್ಟಲ್ಲಿ ಏನು ಅಂತಂದರೆ ನೀವು ನೋಡ್ತಿರ್ಬೋದು ಯಾವ ರೀತಿ ಕಾರ್ಯಾಚರಣೆ ಈಗ ಕೊನೆ ಕ್ಷಣದ ಅಂತಲೇ ಹೇಳ್ಬೋದು, ಇದೀಗ ಫೈನಲ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಕೊನೆ ಕ್ಷಣದ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅಂತೇಳಿ. ಈಗ ಆಲ್ರೆಡಿ ಏನು ಅಂತಂದರೆ ತಳಗಡೆ ಹೋಗಿ NDRF ಟೀಮ್ ಮತ್ತು SDRF ಟೀಮ್ ಏನಿದೆ ಎಲ್ಲರೂ ಕೂಡ ಏನು ಅಂತಂದರೆ ಹೋಗಿ ಅಲ್ಲಿ ತಳಗಡೆ ಒಂದು ಬೆಡ್ಶೀಟ್ ಸೇರಿದಂತೆ ಒಂದು ದಿಂಬನ್ನು ಕೂಡ ಇಟ್ಟು ಬಂದಿದ್ದಾರೆ. ಆ ಬೆಡ್ಶೀಟ್ ಮತ್ತು ದಿಂಬ ಮೇಲೆ ಏನು ಅಂತಂದರೆ ಈಗ ಮಗು ಕೂಡ ಏನಿದೆ ಆ ಮಗು ಕೂಡ ಬಂದು ಕೆಳಗಡೆ ಬೀಳುತ್ತೆ. ಏನೋ ಮೇಲ್ಗಡೆ ನೀವು ನೋಡ್ತಿರ್ಬೋದು ಯಾವ ರೀತಿ ದೃಶ್ಯಗಳಲ್ಲಿ ಏನು ಅಂತಂದರೆ ಮೇಲ್ಗಡೆ ಈಗ ಒಂದು ಕ್ಯಾಮ್ರಾನ ಹಾಕಿ ಮಗುವಿನ ಒಂದು ಚಲನವಲನ ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ಅದರ ಮುಖಾಂತರ ಯಾವ ಕೊಳವೆ ಬಾವಿಲಿ ಬಿದ್ದಿತ್ತು ಆ ಕೊಳವೆ ಮುಖಾಂತರ ಏನು ಅಂತಂದರೆ ಈಗ ಅಲ್ಲಿ ಒಂದು ಆಕ್ಸಿಜನ್ ಸೇರಿದಂತೆ ಆ ಕ್ಯಾಮ್ರಾನ ಕೂಡ ಅಳವಡಿಸಿ ಅಲ್ಲಿ ಚಲನವಲನ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಆ ಕೊಳವೆ ಬದಿಗೆ ಏನಾಗಿದೆ ಅಂದ್ರೆ ಅದು ಒಂದು ಹಗ್ಗವನ್ನು ಹಾಕಿ ಏನು ಇಟ್ಕೊಂಡಿದ್ದಾರೆ. ಆ ಹಗ್ಗದಿಂದ ಒಂದು ಮಗುವಿನ ಕಾಲಿಗೆ ಏನು ಅಂತಂದರೆ ಆ ಹಗ್ಗವನ್ನು ಹಾಕಲಾಗಿದೆ. ಆ ಮಗು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾರ್ಯಾಚರಣೆ ಮಾಡುವಾಗ ಧಕ್ಕೆ ಆಗಿ ಆ ಮಗು ಕೆಳಗಡೆ ಹೋಗಬಾರ್ದು, ಮತ್ತೆ ಕೆಳಗಡೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಕಾರಣಕ್ಕಾಗಿ ಈ ಒಂದು ಕೊಳವೆಯಲ್ಲಿ ಏನಂತರ ಈ ಒಂದು ಕೊಳವೆ ಮೇಲೆ ಅಂತಂದರೆ ಒಂದು ಹಗ್ಗನ ಹಾಕಿ ಅಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇನ್ನು 16 ಅಡಿಯಷ್ಟು ಒಳಗಡೆ ಮಗು ಹೋಗಿತ್ತು ಅನ್ನೋದು ಕೂಡ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಏನು ಅಂತಂದರೆ 20 ಅಡಿಯಷ್ಟು ಒಂದು ಭೂಮಿನ ಪಕ್ಕಕ್ಕೆ ಅಗೆಯಲಾಗಿತ್ತು. ಅದಾದ ನಂತರ ಏನು ಅಂತಂದರೆ ಅಡ್ಡಲಾಗಿ ಒಂದು ಸುರಂಗ ಮಾರ್ಗವನ್ನು ತೆಗೆಯಲಾಗಿದೆ. ಅದು ಒಂದು 6 ಫೀಟ್ ಏನಿದೆ ಅಂತಂದರೆ ಒಳಗಿನೂ ಕೂಡ ಅದನ್ನು ತೆಗೆಯಲಾಗಿದೆ. ಅಲ್ಲಿ 6 ಫೀಟ್ ಏನು ತೆಗೆಯಲಾಗಿದೆ. ಈಗ 6 ಫೀಟಿನವರೆಗೂ ಏನು ಕೊಳವೆ ಬಾವಿ ತೆಗಿಬೇಕಿತ್ತು, ಒಂದು ಸುರಂಗ ತೆಗಿಬೇಕಾಗಿತ್ತು, ಅದು ಸಂಪೂರ್ಣಗೊಂಡಿದೆ ಅಂತ ಹೇಳ್ಬೋದು ಸುರಂಗ. ಈಗ ನೇರವಾಗಿ ಏನು ಅಂತಂದರೆ ಮಗು ಈಗೇನು ಒಂದು ಕಾರ್ಯಾಚರಣೆ ಮಾಡ್ತಾ ಇದಾದ ನಂತರ ಏನು ಅಂತಂದರೆ ಮಗು ನೇರವಾಗಿ ಆ ಬೆಡ್ಶೀಟ್ ಹಾಗೂ ಸೇರಿದಂತೆ ದಿಂಬೇನಿದೆ ಆ ದಿಂಬ ಮೇಲೆ ಬೀಳುತ್ತೆ. ತದನಂತರ ಮಗುನ ರಕ್ಷಣೆ ಮಾಡಿ ನೀವು ನೋಡ್ತಿರ್ಬೋದು ನಮ್ಮ ಹಿಂದೆ ಏನು ಅಂತಂದರೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದೇ ಆಂಬ್ಯುಲೆನ್ಸ್ನಲ್ಲಿ ಏನು ಅಂತಂದರೆ ಆ ಮಗುವನ್ನು ಕೊಟ್ಟು ಕಳಿಸಲಾಗುತ್ತೆ. ಈ ಇಂಡಿ ತಾಲೂಕು ಆಸ್ಪತ್ರೆಗೆ ಮೊದಲನೇ ಕಳಿಸಲಾಗುತ್ತೆ. ಮತ್ತು ಈ ಇಂಡಿ ಏನು ತಾಲೂಕು ಆಸ್ಪತ್ರೆ ಕಳಿಸ್ತದೆ ಅಲ್ಲಿ ನೋಡ್ತಿರ್ಬೋದು ಅವರ ತಂದೆ ಇದು ಕೂಡ ಇದ್ದಾರೆ, ಆ ತಾಯಿ ಕೂಡ ಇದ್ದಾರೆ. ತಂದೆ ಸತೀಶ್ ಹಾಗೂ ತಾಯಿ ಏನು ಪೂಜಾ ಇದ್ದಾರೆ ಅವ್ರನ್ನೂ ಕೂಡ ಅವರೊಟ್ಟಿಗೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ ಪ್ರಾಥಮಿಕ ಚಿಕಿತ್ಸೆ ಇಲ್ಲಿ ನೀಡಿದ್ದಾರೆ. ಆ ತದನಂತರ ಇಲ್ಲಿಂದ ನೇರವಾಗಿ ಏನು ಅಂತಂದರೆ ಇಂಡಿ ಒಂದು ತಾಲೂಕು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಮಗುವಿನ ಪರಿಸ್ಥಿತಿ ಏನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ತದನಂತರ ಮಗುವಿನ ಪರಿಸ್ಥಿತಿನ ನೋಡಿಕೊಂಡು ಮುಂದಿನ ಒಂದು ಏನು ಪರಿಸ್ಥಿತಿ ಯಾವ ರೀತಿ ಚಿಕಿತ್ಸೆ ನೀಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕೊಳವೆ ಬಾವಿಗೆ NDRFನ ಟೀಮ್ನ ಸದಸ್ಯರು ಇಳಿತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನು ಹೊರಗೆ ತರುವಂತಹ ಕೆಲಸ ಆಗುತ್ತೆ. ಸುರಕ್ಷಿತವಾಗಿ ಮಗುವನ್ನು ಹೊರತರಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. 16 ಅಡಿಯ ಆಳದಲ್ಲಿ ಮಗು ಸಿಲುಕಿಕೊಂಡಿದೆ. 20 ಅಡಿ ಆಳವಾಗಿ ಭೂಮಿಯನ್ನು ಅಗೆಯಲಾಗಿದೆ.